ದ್ವೇಷ ಭಾಷಣ ಬಿಲ್ ಅನ್ನ ತರಲು ಹೇಳಿದ್ದೆ ಸ್ಪೀಕರ್ ಯುಟಿ ಖಾದರ್ ಅವರು. ಹಿಂದೂಗಳನ್ನ ಹತ್ತಿಕ್ಕುವ ಉದ್ದೇಶದಿಂದ ಈ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ಜಾರಿಗೆ ತರುವಂತ ಪ್ರಯತ್ನವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಶಾಸಕ ಹರೀಶ್ ಪೂಂಜಾ ಹೇಳಿದ್ದಾರೆ. ದ್ವೇಷ ಭಾಷಣ ಬಿಲ್ ತರಲು ಹೇಳಿದ್ದೆ ಸ್ಪೀಕರ್ ಖಾದರ್. ಹಿಂದೂಗಳನ್ನ ಹತ್ತಿಕ್ಕುವ ದೃಷ್ಟಿಯಿಂದ ಈ ದ್ವೇಷ ಭಾಷಣ ಬಿಲ್ ಅನ್ನ ಜಾರಿಗೆ ತರುವಂತ ತೀರ್ಮಾನವನ್ನ ಇವರು ಮಾಡ್ತಾ ಇದ್ದಾರೆ. ಬಿಜೆಪಿ ಹಿಂದೂಗಳಿಗೆ ಶಕ್ತಿ ತುಂಬುವ ಕೆಲಸವನ್ನ ಮಾಡ್ತಾ ಇದೆ. ಇದನ್ನ ಹತ್ತಿಕ್ಕಲು ದ್ವೇಷ ಭಾಷಣ ಮಸೂದೆಯನ್ನ ತಂದಿದ್ದಾರೆ. ಭಗವದ್ಗೀತೆ, ಕುರಾನ್, ಬೈಬಲ್ನಲ್ಲಿ ದ್ವೇಷದ ವಿಚಾರ ಇದ್ರೆ ಅದನ್ನ ತೆಗಿತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಕುರಾನ್ನಲ್ಲಿ ನೂರಾರು ದ್ವೇಷ ಬಿತ್ತೋ ವಿಚಾರಗಳು ಇವೆ. ಕುರಾನ್ ಬ್ಯಾನ್ ಮಾಡ್ತೀರಾ ಅಂತೇಳಿ ಸರ್ಕಾರಕ್ಕೆ ಪೂಂಜಾ ಪ್ರಶ್ನೆ ಮಾಡಿದ್ದಾರೆ. ದ್ವೇಷ ಭಾಷಣದ ಬಿಲ್ ಜೊತೆಗೆ ಕರಾವಳಿಯ ವಿಚಾರವಾಗಿ ಸದನದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂತಹ ಹರೀಶ್ ಪೂಂಜಾ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಬಿಲ್ ತರುವಂತಹ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಬಿಲ್ ತರೋದ್ರ ವಿರುದ್ಧ ಬಿಜೆಪಿ ಯಾಕಿದೆ, ಇದರ ಜೊತೆಯಲ್ಲಿ ಕರಾವಳಿ ಕಿಚ್ಚು ಕೂಡ ಮಧ್ಯದಲ್ಲಿ ಬಂತು. ಸಚಿವ ಬೈರತಿ ಸುರೇಶ್ ಅವರು ನೀವು ಕರಾವಳಿಯವರು ಇರೋದೇ ಬೆಂಕಿ ಹಚ್ಚಲಿಕ್ಕೆ ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಸೊ ಮೊದಲನೇದಾಗಿ ಈ ಬಿಲ್ ಅನ್ನ ತಾವು ಯಾಕೆ ವಿರೋಧವನ್ನು ಮಾಡ್ತಾ ಇದ್ರ? ನೋಡಿ, ಇವತ್ತು ದೇಶದಲ್ಲಿ ಹೊಸ ಕಾನೂನು ಸಿಸ್ಟಮ್ ಅನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿರ್ತಕ್ಕಂಥ ಬಿಎನ್ಎಸ್ ಆಕ್ಟ್. ಬಿಎನ್ಎಸ್ ಅಲ್ಲಿ ಪೂರ್ಣವಾಗಿರ್ತಕ್ಕಂಥ ಈ ರೀತಿಯ ದ್ವೇಷ ಭಾಷಣಗಳಿರ್ಬೋದು, ದ್ವೇಷ ಹರಡತಕ್ಕಂಥ ಸಂದೇಶಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಕಾನೂನುಗಳನ್ನು ರೂಪಿಸಿರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ತರಾತುರಿಯಲ್ಲಿ ಈ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ದ್ವೇಷ ಭಾಷಣವನ್ನು ನಿರ್ಬಂಧ ಮಾಡುವಂತ, ಅದಕ್ಕೆ ಶಿಕ್ಷೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿಧೇಯಕವನ್ನು ಈ ಸದನದಲ್ಲಿ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದರ ಮೂಲ ಇರುವುದು ಎಲ್ಲಿ ಅಂತ ಹೇಳಿದ್ರೆ, ಈ ದ್ವೇಷ ಭಾಷಣದ ವಿರುದ್ಧ ಒಂದು ಬಿಲ್ ತರಬೇಕು ಅಂತ ಹೇಳಿ ಮೊದಲು ಮನವಿ ಕೊಟ್ಟದ್ದು ಸ್ಪೀಕರ್. ಅವರ ಮನವಿಯ ಮೇರೆಗೆ ಇವತ್ತು ಬಿಲ್ ಅನ್ನು ಸರ್ಕಾರ ತಂದಿರತಕ್ಕಂಥದ್ದು. ಇದನ್ನು ಅತ್ಯಂತ ಶೀಘ್ರವಾಗಿ ಬಿಲ್ ಪಾಸ್ ಮಾಡಿಕೊಡುವಂತ ಜವಾಬ್ದಾರಿ ಸಹ ಸ್ಪೀಕರ್ದೇ ಇತ್ತು. ಅದನ್ನೇ ಅವರು ಇವತ್ತು ಇಂಪ್ಲಿಮೆಂಟೇಷನ್ ಮಾಡಿದ್ರು. ಯಾವ ವಿಪಕ್ಷಗಳಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡದೆ, ಚರ್ಚೆಗೆ ಅವಕಾಶ ಮಾಡಿಕೊಡದೆ ಇವತ್ತು ತರಾತುರಿಯಲ್ಲೇ ಬಿಲ್ ಅನ್ನು ಮಂಡನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ನಾವಿದನ್ನು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಅನೇಕ ಗ್ರಂಥಗಳಿದೆ. ಅದು ಭಗವದ್ಗೀತೆ ಇರಬಹುದು, ಅಥವಾ ಬೈಬಲ್ ಇರಬಹುದು, ಕುರಾನ್ ಇರಬಹುದು. ಈ ಗ್ರಂಥಗಳಲ್ಲಿ ದ್ವೇಷ ಹಚ್ಚತಕ್ಕಂಥ ವಿವರಣೆಗಳಿದ್ರೆ ನೀವು ಇದನ್ನು ನಿಷೇಧ ಮಾಡ್ತೀರಾ? ನಾನು ಒಬ್ಬ ಹಿಂದೂ ಆಗಿ ಹೇಳ್ತೇನೆ, ಭಗವದ್ಗೀತೆಯಲ್ಲಿ ಇಂತಹ ಒಂದೇ ಒಂದು ಶಬ್ದ ಇಲ್ಲ. ನಾನು ತಿಳಿದ ಮಟ್ಟಿಗೆ ಇವತ್ತು ಕುರಾನ್ನ ಅಧ್ಯಾಯ 9ರಲ್ಲಿ ಹೇಳುತ್ತದೆ, ವಿಗ್ರಹ ಆರಾಧಕರನ್ನು ನೀವು ಕಂಡಲ್ಲೆಡೆ ಕೊಲ್ಲಿರಿ ಅಂತ ಹೇಳ್ತದೆ. ಅಂದ್ರೆ ಕುರಾನ್ ಅನ್ನು ನೀವು ನಿಷೇಧ ಮಾಡ್ತಾರಾ? ಈ ರೀತಿಯ ನಾನು ಅನೇಕ ಕುರಾನ್ ನಲ್ಲಿ ಇರ್ತಕ್ಕಂಥ ಉಲ್ಲೇಖಗಳನ್ನು ನಾನು ಯಾವ ಸಾರ್ವಜನಿಕ ವೇದಿಕೆಯಲ್ಲೂ ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಸದನದಲ್ಲೂ ಇದನ್ನು ಕೇಳಲಿಕ್ಕೆ ನಾವು ರೆಡಿ ಇದ್ವಿ. ನೀವು ಈ ರೀತಿಯ ಧಾರ್ಮಿಕ ಗ್ರಂಥಗಳೇ ಜನರ ಭಾವನೆಯನ್ನು ಕೆರಳಿಸ್ತಕ್ಕಂಥ ಒಂದು ವ್ಯಾಖ್ಯಾನಗಳನ್ನು ಮಾಡಿದ್ರೆ ಮೊದಲು ನೀವು ಅದನ್ನು ಬ್ಯಾನ್ ಮಾಡಬೇಕಲ್ಲ. ನೀವು ಮೊದಲು ಅದನ್ನು ಬ್ಯಾನ್ ಮಾಡ್ತೀರಾ? ಈ ಸರ್ಕಾರ ಈ ಬಿಲ್ ಇವತ್ತು ಮಂಡನೆ ಆಗಿದೆಯಲ್ಲ, ನಿಮಗೆ ತಾಕತ್ತಿದ್ರೆ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ತಾಕತ್ತಿದ್ರೆ, ನಾನು ಇವತ್ತು ಪ್ರಶ್ನೆ ಮಾಡ್ತೇನೆ, ನೀವು ಮೊದಲು ಕುರಾನ್ ಅನ್ನು ಬ್ಯಾನ್ ಮಾಡಿ. ಯಾಕಂದ್ರೆ ಕುರಾನ್ ನಲ್ಲಿ ಬಹುತೇಕ ಅಂಶಗಳು ಸಮಾಜವನ್ನು ಒಡೆಯತಕ್ಕಂಥ ಮತ್ತು ಸಮಾಜದಲ್ಲಿ ದ್ವೇಷ ಹುಟ್ಟಿಸ್ತಕ್ಕಂಥ ಶಬ್ದಗಳಿದೆ. ಅದನ್ನು ನಾನು ಸಾರ್ವಜನಿಕವಾಗಿ ನಾನು ಇವತ್ತು ಹೇಳ್ತೇನೆ, ಇದನ್ನು ನೀವು ಮೊದಲನೇದಾಗಿ ಅದನ್ನು ಬ್ಯಾನ್ ಮಾಡಬೇಕೆನ್ನುವಂತ ಆಗ್ರಹ ಮಾಡ್ತೇನೆ. ಸೊ ಇವರ ಉದ್ದೇಶನೇ ಸ್ಪಷ್ಟ ಇದೆ. ಹಿಂದುತ್ವದ ಬಗ್ಗೆ ಮಾತಾಡತಕ್ಕಂಥ ಜನಪ್ರತಿನಿಧಿಗಳನ್ನು ಹತ್ತಿಕ್ಕಬೇಕು. ಹಿಂದೂ ಪರವಾಗಿ ಮತ್ತು ರಾಷ್ಟ್ರದ ಪರವಾಗಿ ಮಾತಾಡತಕ್ಕಂಥ ಒಂದಷ್ಟು ಚಿಂತಕರು, ವಿಮರ್ಶಕರು, ಒಂದಷ್ಟು ಭಾಷಣಕಾರರನ್ನು ಅವರ ಸದ್ದಡಗಿಸಬೇಕು. ಒಟ್ಟು ಹಿಂದುತ್ವವನ್ನು ಸದ್ದಡಗಿಸಿದ್ರೆ ಕಾಂಗ್ರೆಸ್ಗೆ ಮತ್ತೊಮ್ಮೆ ರಾಜ್ಯದಲ್ಲಿ ಮುಸಲ್ಮಾನರ ಪರವಾಗಿ ಆಡಳಿತ ಮಾಡಿದ ಹಾಗಾಗ್ತದೆ ಅನ್ನುವಂತ ದುರುದ್ದೇಶದಿಂದ ಇವತ್ತು ಈ ಬಿಲ್ ಅನ್ನು ತರತಕ್ಕಂಥ ಕೆಲಸವನ್ನು ಮಾಡಿದೆ. ಇದಿಷ್ಟು ಶಾಸಕರಾದಂತಹ ಹರೀಶ್ ಪೂಂಜಾ ಅವರ ಮಾತು. ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ದ್ವೇಷ ಭಾಷಣ ಬಿಲ್ ಅನ್ನ ತರಲು ಹೇಳಿದ್ದೆ ಸ್ಪೀಕರ್ ಯುಟಿ ಖಾದರ್ ಅವರು. ಹಿಂದೂಗಳನ್ನ ಹತ್ತಿಕ್ಕುವ ಉದ್ದೇಶದಿಂದ ಈ ದ್ವೇಷ ಭಾಷಣ ವಿರೋಧಿ ಬಿಲ್ ಅನ್ನ ಜಾರಿಗೆ ತರುವಂತ ಪ್ರಯತ್ನವನ್ನ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ಶಾಸಕ ಹರೀಶ್ ಪೂಂಜಾ ಹೇಳಿದ್ದಾರೆ. ದ್ವೇಷ ಭಾಷಣ ಬಿಲ್ ತರಲು ಹೇಳಿದ್ದೆ ಸ್ಪೀಕರ್ ಖಾದರ್. ಹಿಂದೂಗಳನ್ನ ಹತ್ತಿಕ್ಕುವ ದೃಷ್ಟಿಯಿಂದ ಈ ದ್ವೇಷ ಭಾಷಣ ಬಿಲ್ ಅನ್ನ ಜಾರಿಗೆ ತರುವಂತ ತೀರ್ಮಾನವನ್ನ ಇವರು ಮಾಡ್ತಾ ಇದ್ದಾರೆ. ಬಿಜೆಪಿ ಹಿಂದೂಗಳಿಗೆ ಶಕ್ತಿ ತುಂಬುವ ಕೆಲಸವನ್ನ ಮಾಡ್ತಾ ಇದೆ.
ಇದನ್ನ ಹತ್ತಿಕ್ಕಲು ದ್ವೇಷ ಭಾಷಣ ಮಸೂದೆಯನ್ನ ತಂದಿದ್ದಾರೆ. ಭಗವದ್ಗೀತೆ, ಕುರಾನ್, ಬೈಬಲ್ನಲ್ಲಿ ದ್ವೇಷದ ವಿಚಾರ ಇದ್ರೆ ಅದನ್ನ ತೆಗಿತೀರಾ ನೀವು ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ. ಕುರಾನ್ನಲ್ಲಿ ನೂರಾರು ದ್ವೇಷ ಬಿತ್ತುವ ವಿಚಾರಗಳು ಇವೆ. ಕುರಾನ್ ಬ್ಯಾನ್ ಮಾಡ್ತೀರಾ ಅಂತೇಳಿ ಸರ್ಕಾರಕ್ಕೆ ಪುಂಜಾ ಪ್ರಶ್ನೆ ಮಾಡಿದ್ದಾರೆ. ದ್ವೇಷ ಭಾಷಣದ ಬಿಲ್ ಜೊತೆಗೆ ಕರಾವಳಿಯ ವಿಚಾರವಾಗಿ ಸದನದಲ್ಲಿ ಬಹಳಷ್ಟು ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಾಸಕರಾದಂತ ಹರೀಶ್ ಪೂಂಜಾ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಇವತ್ತು ಬಿಲ್ ತರುವಂತ ನಿಟ್ಟಿನಲ್ಲಿ ಒಂದಷ್ಟು ಚರ್ಚೆಗಳಾಗ್ತಾ ಇತ್ತು. ಬಿಲ್ ತರೋದ್ರ ವಿರುದ್ಧ ಬಿಜೆಪಿ ಯಾಕಿದೆ, ಇದರ ಜೊತೆಯಲ್ಲಿ ಕರಾವಳಿ ಕಿಚ್ಚು ಕೂಡ ಮಧ್ಯದಲ್ಲಿ ಬಂತು. ಸಚಿವ ಬೈರತಿ ಸುರೇಶ್ ಅವರು ನೀವು ಕರಾವಳಿಯವರು ಇರೋದೇ ಬೆಂಕಿ ಹಚ್ಚಲಿಕ್ಕೆ ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಸೊ ಮೊದಲನೇದಾಗಿ ಈ ಬಿಲ್ ಅನ್ನ ತಾವು ಯಾಕೆ ವಿರೋಧವನ್ನು ಮಾಡ್ತಾ ಇದ್ರ? ನೋಡಿ, ಇವತ್ತು ದೇಶದಲ್ಲಿ ಹೊಸ ಕಾನೂನು ಸಿಸ್ಟಮ್ ಅನ್ನು ಕೇಂದ್ರ ಸರ್ಕಾರ ಅನುಷ್ಠಾನಗೊಳಿಸಿರ್ತಕ್ಕಂಥ BNS ಆಕ್ಟ್. BNS ಅಲ್ಲಿ ಪೂರ್ಣವಾಗಿರ್ತಕ್ಕಂಥ ಈ ರೀತಿಯ ದ್ವೇಷ ಭಾಷಣಗಳಿರ್ಬೋದು, ದ್ವೇಷ ಹರಡತಕ್ಕಂಥ ಸಂದೇಶಗಳ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಕಾನೂನುಗಳನ್ನು ರೂಪಿಸಿರ್ತಕ್ಕಂಥದ್ದು. ಇವತ್ತು ವಿಶೇಷವಾಗಿ ತರಾತುರಿಯಲ್ಲಿ ಈ ಚಳಿಗಾಲದ ಅಧಿವೇಶನದ ಸಂದರ್ಭದಲ್ಲಿ ದ್ವೇಷ ಭಾಷಣವನ್ನು ನಿರ್ಬಂಧ ಮಾಡುವಂತ, ಅದಕ್ಕೆ ಶಿಕ್ಷೆಯನ್ನು ಮಾಡತಕ್ಕಂಥ ನಿಟ್ಟಿನಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ವಿಧೇಯಕವನ್ನು ಈ ಸದನದಲ್ಲಿ ತರಲಿಕ್ಕೆ ಹೊರಟಿರ್ತಕ್ಕಂಥದ್ದು. ಇದರ ಮೂಲ ಇರುವುದು ಎಲ್ಲಿ ಅಂತ ಹೇಳಿದ್ರೆ, ಈ ದ್ವೇಷ ಭಾಷಣದ ವಿರುದ್ಧ ಒಂದು ಬಿಲ್ ತರಬೇಕು ಅಂತ ಹೇಳಿ ಮೊದಲು ಮನವಿ ಕೊಟ್ಟದ್ದು ಸ್ಪೀಕರ್. ಅವರ ಮನವಿಯ ಮೇರೆಗೆ ಇವತ್ತು ಬಿಲ್ ಅನ್ನು ಸರ್ಕಾರ ತಂದಿರತಕ್ಕಂಥದ್ದು. ಇದನ್ನು ಅತ್ಯಂತ ಶೀಘ್ರವಾಗಿ ಬಿಲ್ ಪಾಸ್ ಮಾಡಿಕೊಡುವಂತ ಜವಾಬ್ದಾರಿ ಸಹ ಸ್ಪೀಕರ್ದೇ ಇತ್ತು. ಅದನ್ನೇ ಅವರು ಇವತ್ತು ಇಂಪ್ಲಿಮೆಂಟೇಷನ್ ಮಾಡಿದ್ರು. ಯಾವ ವಿಪಕ್ಷಗಳಿಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡದೆ, ಚರ್ಚೆಗೆ ಅವಕಾಶ ಮಾಡಿಕೊಡದೆ ಇವತ್ತು ತರಾತುರಿಯಲ್ಲಿ ಬಿಲ್ ಅನ್ನು ಮಂಡನೆ ಮಾಡತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ರು. ನಾವಿದನ್ನು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವತ್ತು ಅನೇಕ ಗ್ರಂಥಗಳಿದೆ. ಅದು ಭಗವದ್ಗೀತೆ ಇರಬಹುದು, ಅಥವಾ ಬೈಬಲ್ ಇರಬಹುದು, ಕುರಾನ್ ಇರಬಹುದು. ಈ ಗ್ರಂಥಗಳಲ್ಲಿ ದ್ವೇಷ ಹಚ್ಚತಕ್ಕಂಥ ವಿವರಣೆಗಳಿದ್ರೆ ನೀವು ಇದನ್ನು ನಿಷೇಧ ಮಾಡ್ತೀರಾ? ನಾನು ಒಬ್ಬ ಹಿಂದೂ ಆಗಿ ಹೇಳ್ತೇನೆ, ಭಗವದ್ಗೀತೆಯಲ್ಲಿ ಇಂತಹ ಒಂದೇ ಒಂದು ಶಬ್ದ ಇಲ್ಲ. ನಾನು ತಿಳಿದ ಮಟ್ಟಿಗೆ ಇವತ್ತು ಕುರಾನ್ನ ಅಧ್ಯಾಯ 9 ಹೇಳುತ್ತದೆ, ವಿಗ್ರಹಾರಾಧಕರನ್ನು ನೀವು ಕಂಡಲ್ಲೆಡೆ ಕೊಲ್ಲಿರಿ ಅಂತ ಹೇಳ್ತದೆ. ಅಂದ್ರೆ ಕುರಾನ್ ಅನ್ನು ಇವರು ನಿಷೇಧ ಮಾಡ್ತಾರಾ? ಈ ರೀತಿಯ ನಾನು ಅನೇಕ ಕುರಾನ್ ನಲ್ಲಿ ಇರ್ತಕ್ಕಂಥ ಉಲ್ಲೇಖಗಳನ್ನು ನಾನು ಯಾವ ಸಾರ್ವಜನಿಕ ವೇದಿಕೆಯಲ್ಲೂ ಕೊಡ್ಲಿಕ್ಕೆ ರೆಡಿ ಇದ್ದೇನೆ. ಸದನದಲ್ಲೂ ಇದನ್ನು ಕೇಳಲಿಕ್ಕೆ ನಾವು ರೆಡಿ ಇದ್ವಿ. ನೀವು ಈ ರೀತಿಯ ಧಾರ್ಮಿಕ ಗ್ರಂಥಗಳೇ ಜನರ ಭಾವನೆಯನ್ನು ಕೆರಳಿಸ್ತಕ್ಕಂಥ ಒಂದು ವ್ಯಾಖ್ಯಾನಗಳನ್ನು ಮಾಡಿದ್ರೆ ಮೊದಲು ನೀವು ಅದನ್ನು ಬ್ಯಾನ್ ಮಾಡಬೇಕಲ್ಲ. ನೀವು ಮೊದಲು ಅದನ್ನು ಬ್ಯಾನ್ ಮಾಡ್ತೀರಾ? ಈ ಸರ್ಕಾರ ಈ ಬಿಲ್ ಇವತ್ತು ಮಂಡನೆ ಆಗಿದೆಯಲ್ಲ, ನಿಮಗೆ ತಾಕತ್ತಿದ್ರೆ, ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ತಾಕತ್ತಿದ್ರೆ